ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಕಾನಮಿಯಲ್ಲಿ ಕೆಲವು ಥಿಯರಿಗಳನ್ನು ನೋಡೋಣ. ಸಿಂಪಲ್ ಆದ ಥಿಯರಿಗಳು. ಫಿಲಿಮ್ಸಲ್ಲಿ ಎಷ್ಟೋ ಸಾರಿ ಈ ಥಿಯರಿ ಯಾರು ಪ್ರಪೋಸ್ ಮಾಡಿದ್ದು ಅಥವಾ ಥಿಯರಿಯ ಕೆಲವೊಂದು ವಿಷಯಗಳನ್ನು ಕೇಳಬಹುದು. ಹಾಗಾಗಿ ಆ ಥಿಯರಿ ಏನು ಹೇಳುತ್ತೆ ಮತ್ತು ಅದನ್ನು ಪ್ರಪೋಸ್ ಮಾಡಿರೋರ ಹೆಸರು ಸಿಂಪಲ್ ಆಗಿ ನೀವು ನೆನ್ಪಿಟ್ಕೊಳ್ಬೇಕು. ಲಾಸ್ಟಲ್ಲಿ ಒಂದು ಟೇಬಲ್ ಕೊಟ್ಟಿದ್ದೇನೆ, ಅದನ್ನು ನಿಮ್ಮ ನೋಟ್ಸಲ್ಲಿ ಬರ್ಕೋಬೇಕಾಗತ್ತೆ. ಜಸ್ಟ್ ಕೇಳಿಸ್ಕೊಳ್ಳಿ. ಈಗ ಮೊದಲನೇದು ಲ್ಯಾಸ್ ಇಸ್ ಫೇರ್. ಇದನ್ನು ವಿನ್ಸೆಂಟ್ ಡಿ ಗಾರ್ನಿ ಅವರು ಪ್ರಪೋಸ್ ಮಾಡ್ತಾರೆ. ಆಮೇಲೆ ಆ್ಯಡಮ್ ಸ್ಮಿತ್ ಅವರು ಸಹ ಇದನ್ನು ಡೆವಲಪ್ ಮಾಡ್ತಾರೆ. ಏನು ಹೀಗಂತಂದರೆ, ಫ್ರೆಂಚ್ ಟರ್ಮ್ ಮೀನಿಂಗ್ ಲೀವ್ ಅಸ್ ಅಲೋನ್, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ. ಆ್ಯನ್ ಎಕನಾಮಿಕ್ ಫಿಲಾಸಫಿ ವಿಚ್ ಸಪೋರ್ಟ್ಸ್ ಮಿನಿಮಮ್ ಗೌರ್ಮೆಂಟ್ ಇಂಟರ್ಫರೆನ್ಸ್ ಇನ್ ಬಿಸ್ನೆಸ್ ಆ್ಯಂಡ್ ಮಾರ್ಕೆಟ್ಸ್. ಒಂದು ಕಡೆ ಯಾರೋ ಒಬ್ಬರು ಒಂದು ಬಿಸ್ನೆಸ್ನ ಓಪನ್ ಮಾಡಿದ್ದಾರೆ, ಇನ್ನೊಬ್ಬರು ಮಾರ್ಕೆಟಲ್ಲಿದ್ದಾರೆ, ಅವರು ಹೊಸ ಫರ್ಮನ್ನು ಓಪನ್ ಮಾಡಿದ್ದಾರೆ. ನಾವು ನೋಡ್ಕೊಳ್ತೇವೆ ನಮಗೆ ಬೇಕಾದ ಹಾಗೆ. ಮಿಡ್ಲಲ್ಲಿ ಗೌರ್ಮೆಂಟ್ ಬಂದು ಇಲ್ಲಿ ಮೂಗು ತೋರಿಸೋ ಅವಶ್ಯಕತೆ ಇರೋದಿಲ್ಲ. ಇವ್ರು ಯಾರೂ ಬೇಡ ನಮಗೆ. ಈ ಥಿಯರಿ ಪ್ರಕಾರ ಏನು, ಮಿನಿಮಮ್ ಗೌರ್ಮೆಂಟ್ ಇಂಟರ್ಫರೆನ್ಸ್, ಸರ್ಕಾರದ ಮಧ್ಯಸ್ಥಿಕೆ ನಮಗೆ ಬೇಕಾಗಿಲ್ಲ, ಮಿನಿಮಮ್ ಇರಲಿ, ಜಾಸ್ತಿ ಏನು ಬೇಡ ಅಂತ ಈ ಥಿಯರಿ ಹೇಳುತ್ತೆ. ಆ್ಯಡಮ್ ಸ್ಮಿತ್ ಸಪೋರ್ಟೆಡ್ ಲ್ಯಾಸ್ ಇಸ್ ಫೇರ್. ಆ್ಯಡಮ್ ಸ್ಮಿತ್ ಅವ್ರು ಸಪೋರ್ಟ್ ಮಾಡ್ತಾರೆ. ಹೇಗಿರಬೇಕು ಅಂತಂದರೆ, ಮಾರ್ಕೆಟ್ಗಳು ಫ್ರೀ ಆಗಿರಬೇಕು. ಫ್ರೀ ಮಾರ್ಕೆಟ್ ನಾವು ನೋಡಿದ್ದೀವಿ. ಫ್ರೀ ಮಾರ್ಕೆಟ್ ಅಂತಂದರೆ ಎಂಟ್ರಿ ಮತ್ತು ಎಕ್ಸಿಟ್, ಯಾರು ಬೇಕಾದರೂ ಎಂಟ್ರ್ ಆಗ್ಬೋದು, ಎಕ್ಸಿಟ್ ಆಗ್ಬೋದು. ಅವಾಗ ಕಾಂಪಿಟೇಷನ್ ಫ್ರೀ ಆಗಿರುತ್ತೆ, ಸರಿಯಾದ ವಸ್ತುವಿಗೆ ಸರಿಯಾದ ಬೆಲೆ ಸಿಗುತ್ತೆ. ಮತ್ತು ಗೌರ್ಮೆಂಟ್ ಮಿಡ್ಲಲ್ಲಿ ಬಂದು ಪ್ರೈಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ನೋ ಪ್ರೈಸ್ ಕಂಟ್ರೋಲ್ ಬೈ ದಿ ಗೌರ್ಮೆಂಟ್. ಇದು ಲ್ಯಾಸ್ ಇಸ್ ಫೇರ್, ಲೀವ್ ಅಸ್ ಅಲೋನ್ ಆ್ಯಂಡ್ ಮಿನಿಮಮ್ ಗೌರ್ಮೆಂಟ್ ಇಂಟರ್ಫರೆನ್ಸ್, ಎರಡು ಕೀ ವರ್ಡ್ಸ್ಗಳು ಇದರಲ್ಲಿ ಬರೋದು. ಇದರ ಅಪೋಸಿಟ್ ಮಾಡಲ್ ಏನು, ಸೋಷಲಿಸಮ್, ಮ್ಯಾಕ್ಸಿಮಮ್ ಗೌರ್ಮೆಂಟ್ ಕಂಟ್ರೋಲು. ಎಲ್ಲ ಸರ್ಕಾರದ ಹಿಡಿತದಲ್ಲೇ ಇದ್ದರೆ ಸೋಷಲಿಸಮ್ ಅಂತ ಕರೀತೇವೆ. ಮ್ಯಾಕ್ಸಿಮಮ್ ಇರುತ್ತೆ ಎಲ್ಲ ಅನ್ನೋಕ್ಕಿಂತ. ನಮ್ಮ ದೇಶದಲ್ಲ ಯಾವುದು, ಮಿಕ್ಸ್ಡ್ ಅಲ್ವಾ, ಎರಡೂ ಇದೆ. ಎಕ್ಸಾಂಪಲ್ಲು USSR ಹಳೆ ಕಾಲದ್ದು ಎಕನಾಮಿಕ್ ಪಾಲಿಸಿ. ಈಗೆಲ್ಲ ಅಷ್ಟಿಲ್ಲ, ಈಗೆಲ್ಲ ಕಡೆ ಆಲ್ಮೋಸ್ಟ್ ಮಿಕ್ಸ್ಡ್ ಜಾಸ್ತಿ ನೋಡ್ಬೋದು. ನಾರ್ತ್ ಕೊರಿಯಾದಂಥ ದೇಶಗಳಿರುತ್ತೆ. ಹಾಗಾಗಿ ಕಂಪ್ಲೀಟಾಗಿ ಸೋಷಲಿಸಮ್ ಅನ್ನೋದು ಈಗ ಕಾಣೋದು ಕಷ್ಟ. ಲ್ಯಾಸ್ ಇಸ್ ಫೇರ್ ಅಂತಂದ್ರೆ ಏನು, ಲೀವ್ ಅಸ್ ಅಲೋನ್. ಹಾಗೆ ಹೇಳೋರು ಯಾರು, ಬಿಸ್ನೆಸ್ಗಳು, ಮಾರ್ಕೆಟ್ಗಳು. ಯಾಕೆ ಹೇಳುತ್ತೆ, ಗೌರ್ಮೆಂಟ್ ಹತ್ರ ನೀವು ಇಂಟರ್ಫೇರ್ ಮಾಡಬೇಡಿ ಜಾಸ್ತಿ ಅಂತ ಹೇಳೋ ರೀತಿ ಅದು. ಇನ್ನೊಂದು ಕಾನ್ಸೆಪ್ಟು, ಆ್ಯಡಮ್ ಸ್ಮಿತ್ಸ್ 4 ಕ್ಯಾನಾನ್ಸ್ ಆಫ್ ಟ್ಯಾಕ್ಸೇಷನ್. ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕಾದ್ರೆ ಯಾವ್ಯಾವುದನ್ನು ಪರಿಗಣಿಸಬೇಕು ನೋಡಿ. ವೆಲ್ತ್ ಆಫ್ ನೇಷನ್, ಇದು ಆ್ಯಡಮ್ ಸ್ಮಿತ್ ಅವರ ಬುಕ್ಕು, ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಬುಕ್ ಇದು. ಇದನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ, ದ ವೆಲ್ತ್ ಆಫ್ ನೇಷನ್ ಅಂತ. ಅದರಲ್ಲಿ ಬರೋದು 4 ಥರದ್ದು ಹೇಳ್ತಾರೆ ಅವರು. ಒಂದು, ಇಕ್ವಾಲಿಟಿ. ಟ್ಯಾಕ್ಸ್ ಹೇಗಿರಬೇಕಂತಂದರೆ, ರಿಚ್ ಶುಡ್ ಪೇ ಮೋರ್ ಟ್ಯಾಕ್ಸ್ ದೆನ್ ದಿ ಪುವರ್. ಫೇರ್ ಡಿಸ್ಟ್ರಿಬ್ಯೂಷನ್, ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂತ ಬರುತ್ತೆ ಮುಂದೆ ವರ್ಡು ಅಲ್ವಾ. ಕಡಿಮೆ ಹಣ ಇರೋರು, ಪುವರ್ ಪೀಪಲ್ಲು ಕಡಿಮೆ ಟ್ಯಾಕ್ಸ್ ಪೇ ಮಾಡಬೇಕು, ರಿಚ್ ಪೀಪಲ್ಲು ಜಾಸ್ತಿ ಟ್ಯಾಕ್ಸನ್ನು ಪೇ ಮಾಡಬೇಕು. ಹಾಗಾದಾಗ ಅದು ಫೇರ್ ಡಿಸ್ಟ್ರಿಬ್ಯೂಷನ್ ಅಂತ ಕರೆಸ್ಕೊಳ್ಳುತ್ತೆ. ಸೊ ಮೊದಲೇ ಕ್ಯಾನೋನ್ ಏನು, ಇಕ್ವಾಲಿಟಿ. ಎರಡನೇದು ಸರ್ಟೆನಿಟಿ. ಟ್ಯಾಕ್ಸ್ ಅಮೌಂಟ್ ಶುಡ್ ಬಿ ಪ್ರೆಡಿಕ್ಟೇಬಲ್ ಆ್ಯಂಡ್ ನೌನ್. ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ದೀರಿ, ಈ ವರ್ಷ ಯಾವ ರೀತಿ ಅದರಲ್ಲಿ ಬದಲಾವಣೆ ಆಗಬಹುದು ಅನ್ನೋದು ಮೊದಲೇ ಗೊತ್ತಿರಬೇಕು ಎಲ್ರಿಗೂ. ಪ್ರೆಡಿಕ್ಟೇಬಲ್, ಊಹಿಸಲಿಕ್ಕೆ ಸಾಧ್ಯ ಆಗಿರಬೇಕು, ತಿಳಿದಿರಬೇಕು ಎಲ್ರಿಗೂ. ಅದು ಸರ್ಟೆನಿಟಿ. ಮೂರನೇದು ಕನ್ವೀನಿಯನ್ಸ್ ಅಂತಂದರೆ, ಟ್ಯಾಕ್ಸ್ ಕಲೆಕ್ಷನ್ ಶುಡ್ ಬಿ ಈಸಿ ಫಾರ್ ಟ್ಯಾಕ್ಸ್ ಪೇಯರ್ಸ್. ನಾವು ಕೆಲವೊಂದು ಸಾರಿ ನೋಡ್ತೇವೆ, ಕೆಲವೊಂದು ವೆಬ್ಸೈಟ್ಗಳಿರುತ್ತೆ, ಓಪನ್ ಮಾಡಿದರೆ ಅದು ಓಪನ್ ಆಗಿದೆ ಅಂತ ಗೊತ್ತಾಗಲಿಕ್ಕೆ 1 ಅವರ್ ಬೇಕಾಗುತ್ತೆ ಅಲ್ವಾ. ಓಪನ್ ಆದಮೇಲೆ ಮತ್ತೆ ಬೇರೆ ಬೇರೆ ಪ್ರೊಸೆಸ್ಗಳನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಈಗಿನ ಕಾಲದಲ್ಲಿ ಎಲ್ಲ ಇ ಗವರ್ನೆನ್ಸ್ ಅಂತ ಹೇಳ್ತಾರೆ. ಇ ಗವರ್ನೆನ್ಸಲ್ಲಿ ನಿಜವಾಗಲೂ ಎಫೆಕ್ಟಿವ್ ಆಗಿದೆಯಾ ಅದು? ಸಾಮಾನ್ಯ ವ್ಯಕ್ತಿಗೆ ಆ ಟ್ಯಾಕ್ಸನ್ನ ಪೇ ಮಾಡಲಿಕ್ಕೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡಲಿಕ್ಕೆ ಈಸಿ ಆಗಿದೆಯಾ ಅದು ಅನ್ನೋದು ಒಂದು ಪ್ರಶ್ನೆ. ಆದರೆ ಕನ್ವೀನಿಯೆಂಟ್ ಆಗಿರಬೇಕು ಅಂತ ಆ್ಯಡಮ್ ಸ್ಮಿತ್ ಅವ್ರು ಹೇಳ್ತಾರೆ. ಟ್ಯಾಕ್ಸ್ ಕಲೆಕ್ಷನ್ ಶುಡ್ ಬಿ ಈಸಿ ಫಾರ್ ಟ್ಯಾಕ್ಸ್ ಪೇಯರ್ಸ್. ಟ್ಯಾಕ್ಸ್ ಪೇಯರ್ಗೆ ಈಸಿ ಆಗಿರಬೇಕು ಆ ಒಂದು ಪ್ರೊಸೆಸ್ಸು. ಎಕನಾಮಿಗೆ ಸಂಬಂಧಪಟ್ಟ ಹಾಗೆ ಕಾಸ್ಟ್ ಆಫ್ ಕಲೆಕ್ಟಿಂಗ್ ಟ್ಯಾಕ್ಸ್ ಶುಡ್ ಬಿ ಲೋ. ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋದಕ್ಕೆ ಜಾಸ್ತಿ ಕಾಸ್ಟ್ ಬಂತು ಅಂತಂದರೆ ಆವಾಗೇನು ಯೂಸ್ ಅಲ್ವಾ. ಈಗ ಒಬ್ಬ ವ್ಯಕ್ತಿಯಿಂದ ₹1,000 ಟ್ಯಾಕ್ಸ್ ತಗೊಳ್ತಿದ್ದಾರೆ ಅಂತ ಇಟ್ಕೊಳ್ಳೋಣ. ಆ ವ್ಯಕ್ತಿಯಿಂದ ಟ್ಯಾಕ್ಸ್ ತಗೊಳ್ಳಿಕ್ಕೆ ಬೇರೆ ಬೇರೆ ಪ್ರೊಸೀಜರ್ಗಳನ್ನು ಇಟ್ಟಿದ್ದಾರೆ. ಎಷ್ಟೆಷ್ಟೋ ಪ್ರೊಸೀಜರ್ಗಳನ್ನು ದಾಟಿ ಆ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಬೇರೆ ಬೇರೆ ಆ ವ್ಯಕ್ತಿ ಊರಿಗೆ ಹೋಗೋದು, ಹೀಗೆ ಹಳೆ ಕಾಲದನ್ನು ನೆನಪು ಮಾಡ್ಕೊಳ್ಳಿ. ಮನೆಗೆ ಹೋಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿ
ಅಷ್ಟೆಲ್ಲ ಮಾಡೋ ತನಕ ಆ ಪ್ರೊಸೆಸ್ಸಿಗೆ ಖರ್ಚಾಗೋದು ಒಂದು 5,000 ರೂಪಾಯಿ. ಕಲ್ಪನೆ ಅಲ್ವಾ? ಬಂದಿರೋ ಟ್ಯಾಕ್ಸ್ ಎಷ್ಟು? 1,000. ಹಾಗಾಗಬಾರ್ದು. ಕಾಸ್ಟ್ ಆಫ್ ಕಲೆಕ್ಟಿಂಗ್ ಟ್ಯಾಕ್ಸ್, ಈ ಕಾಸ್ಟ್ ಇರುತ್ತಲ್ವಾ, ಟ್ಯಾಕ್ಸ್ ಕಲೆಕ್ಟ್ ಮಾಡಲಿಕ್ಕೆ ಆಗುವಂಥ ಕಾಸ್ಟು ಅದು ಕಡಿಮೆ ಇರಬೇಕು ಅಂತ ಆ್ಯಡಮ್ ಸ್ಮಿತ್ ಅವ್ರು ಹೇಳ್ತಾರೆ. ಯಾವುದು? ಇಕ್ವಾಲಿಟಿ, ಸರ್ಟೆನಿಟಿ, ಕನ್ವೀನಿಯನ್ಸು, ಎಕಾನಮಿ. ಈಗ ಗೌರ್ಮೆಂಟ್ ಯೂಸಸ್ ಆನ್ಲೈನ್ ITR ಫಿಲ್ಲಿಂಗ್, GST ಪೋರ್ಟಲನ್ನು ಯೂಸ್ ಮಾಡುತ್ತೆ, UPI ಬೇಸ್ಡ್ ಪೇಮೆಂಟನ್ನು ನಾವು ನೋಡ್ತೇವೆ ಈಗ ಅಲ್ವಾ. ಇದೆಲ್ಲ ಯಾಕೆ ಮಾಡ್ತಾ ಇದೆ ಸರ್ಕಾರ? ಟ್ಯಾಕ್ಸ್ ಕನ್ವೀನಿಯೆಂಟ್ ಆಗಿರಬೇಕು, ಸರ್ಟೆನಿಟಿ ಇರಬೇಕು ಅಂತ, ಮತ್ತು ಕಲೆಕ್ಷನ್ ಕಾಸ್ಟ್ ಕಡಿಮೆ ಮಾಡೋದು, ಎಲ್ಲ ಎಕಾನಮಿ ಅಂಟ್ರಲ್ಲಿ ಬರುತ್ತೆ. ಇಲ್ಲಿ ಕಲೆಕ್ಷನ್ ಕಾಸ್ಟ್ ಕಡಿಮೆ ಮಾಡೋದು ಯಾವುದು? ಎಕಾನಮಿ. ಸಿಂಪಲ್ ಆಗಿ 4 ಕ್ಯಾನಾನ್ಗಳಿದೆ: ಇಕ್ವಾಲಿಟಿ, ಸರ್ಟೆನಿಟಿ, ಕನ್ವೀನಿಯನ್ಸ್, ಎಕಾನಮಿ. ಅದು 4 ಕ್ಯಾನಾನ್ಸ್ ಆಫ್ ಟ್ಯಾಕ್ಸೇಷನ್ ಅಂತ ಕರೀತಾರೆ. ಇನ್ನು ಕುಜ್ನೆಟ್ಸ್ ಕರ್ವ್ ಅಂತ ಇದೆ. ಕುಜ್ನೆಟ್ಸ್ ಕರ್ವ್ ಏನು ಎಕ್ಸ್ಪ್ಲೇನ್ ಮಾಡುತ್ತೆ ಅಂತಂದರೆ, ಇನ್ಇಕ್ವಾಲಿಟಿ ಮತ್ತು ಎಕನಾಮಿಕ್ ಗ್ರೋತ್ ನಡುವಿನ ಒಂದು ರಿಲೇಷನ್ಶಿಪ್. ಈ ಕಡೆ ನೋಡಿ, ಸೈಡಲ್ಲಿ ಇಮೇಜ್ ಇದೆ. ಹೇಗಿದೆ ಇದು? ಇನ್ವರ್ಟೆಡ್ ಯು ಕರ್ವ್. ಹೀಗಿದ್ದರೆ ಅದು ಯು. ಇನ್ವರ್ಟ್ ಅಂತಂದರೆ ಉಲ್ಟಾ ಯು ಥರ ಇರುತ್ತೆ. ಇನ್ವರ್ಟೆಡ್ ಯು ಕರ್ವ್ ಇರುತ್ತೆ ನೋಡಿ. ಫಸ್ಟು ಅರ್ಲಿ ಸ್ಟೇಜ್ ಆಫ್ ಡೆವಲಪ್ಮೆಂಟ್. ಈ ಕರ್ವ್ ನೋಡಿ, ಈಗ ಹೋಗ್ತಾ ಇದೆ ಮೇಲೆ ಅಲ್ವಾ. ಅರ್ಲಿ ಸ್ಟೇಜಲ್ಲಿ ಹೇಗಿದೆ? ಗ್ರೋತ್ ಆಗ್ತಾ ಇದೆ. ಗ್ರೋತ್ ಆದಾಗ ಇನ್ಇಕ್ವಾಲಿಟಿ ಸಹ ಜಾಸ್ತಿ ಇರುತ್ತೆ. ಲೇಟರ್ ಸ್ಟೇಜಲ್ಲಿ ಗ್ರೋತ್ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದ ಹಾಗೆ ಇನ್ಇಕ್ವಾಲಿಟಿ ಕಡಿಮೆ ಆಗ್ತಾ ಬರುತ್ತೆ. ಅಂತಂದರೆ ಹೇಗೆ ಆ ಶಿಫ್ಟ್ ಹೇಗಾಗುತ್ತೆ? ಯಾವ ಥರ ಇದು ಅಂತಂದರೆ, ಫಸ್ಟ್ ನೋಡಿ, ಫಸ್ಟ್ ಯಾಕೆ ಇನ್ಇಕ್ವಾಲಿಟಿ ರೈಸ್ ಆಗುತ್ತೆ? ಇವು ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್ ಬಗ್ಗೆ ಗೊತ್ತಿದೆ ಅಲ್ವಾ. ಒಂದು ಗ್ರಾಫ್ ಇದೆ ಅಂತಂದರೆ, ಇಲ್ಲಿರೋದು ಎಕ್ಸ್ ಆ್ಯಕ್ಸಿಸ್ ಒಂದು ಅಂಶ, ಪರ್ ಕ್ಯಾಪಿಟ ಇನ್ಕಮ್ಮು, GDP ಅಥವಾ ಗ್ರೋತ್ ಅಂತ ಹೇಳ್ಬೋದು. ಇನ್ನೊಂದು ಇನ್ಕಮ್ ಇನ್ಇಕ್ವಾಲಿಟಿ, ವೈ ಆ್ಯಕ್ಸಿಸ್ನಲ್ಲಿರೋದು. ಫಸ್ಟು ಸ್ಟೇಜ್ನಲ್ಲಿ ನಮ್ಮದು ಪರ್ ಕ್ಯಾಪಿಟ ಇನ್ಕಮ್ ಜಾಸ್ತಿ ಆಗ್ತಾ ಇದೆ, ಆದರೆ ಇನ್ಕಮ್ ಇನ್ಇಕ್ವಾಲಿಟಿನೂ ಜಾಸ್ತಿ ಆಗ್ತಾ ಇದೆ. ಎರಡನೇ ಸ್ಟೇಜಲ್ಲಿ ಪರ್ ಕ್ಯಾಪಿಟ ಇನ್ಕಮು, ಎಕ್ಸ್ ಆ್ಯಕ್ಸಿಸ್ ಜಾಸ್ತಿ ಆಗ್ತಾನೆ ಇದೆ, ಆದರೆ ಇನ್ಕಮ್ ಇನ್ಇಕ್ವಾಲಿಟಿ ಕಡಿಮೆ ಆಗ್ತಾ ಬರ್ತಾ ಇದೆ. ಸಿಂಪಲಾಗಿ ಏನಂತಂದರೆ, ಫಸ್ಟು ಸರ್ಕಾರ ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ತರುತ್ತೆ. ಇನಿಷಿಯಲಿ ಅದರ ಉಪಯೋಗವನ್ನು ಯಾರು ಪಡ್ಕೊಳ್ತಾರೆ? ಅಥವಾ ಯಾವುದೋ ಒಂದು ಕಂಪ್ನಿ ಓಪನ್ ಆಗಿದೆ ಅಂತ ಇಟ್ಕೊಳ್ಳಿ, ಎಂಪ್ಲಾಯ್ಮೆಂಟಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಕರೆದಿದ್ದಾರೆ. ಆವಾಗ ಯಾರಿಗೆ ಅವಕಾಶ ಸಿಗುತ್ತೆ? ಓನ್ಲಿ ಸ್ಕಿಲ್ಡ್ ಇಂಡಸ್ಟ್ರಿಯಲ್ ವರ್ಕರ್ಸ್ ಬೆನಿಫಿಟ್ ಇನ್ ಅರ್ಲಿ ಡೆವಲಪ್ಮೆಂಟ್. ಇನಿಷಿಯಲಿ ಏನಾಗುತ್ತೆ, ಅರ್ಲಿ ಸ್ಟೇಜ್ ಆಫ್ ಡೆವಲಪ್ಮೆಂಟಲ್ಲಿ ಯಾರಿಗೆ ಸ್ಕಿಲ್ ಇದೆಯೋ, ಯಾರಿಗೆ ಅಂದರೆ ಆ ಒಂದು ಅರ್ಹತೆ ಇದೆಯೋ ಅವರಿಗೆ ಮಾತ್ರ ಇದರ ಬೆನಿಫಿಟ್ ಸಿಗುತ್ತೆ. ಹಾಗಾಗಿ ಪರ್ ಕ್ಯಾಪಿಟ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಇದ್ದರೂ ಇನ್ಕಮ್ ಇನ್ಇಕ್ವಾಲಿಟಿ ಸಹ ಇನ್ಕ್ರೀಸ್ ಆಗ್ತಾ ಇರುತ್ತೆ ಅಲ್ವಾ. ಇನ್ಕಮ್ ಇನ್ಇಕ್ವಾಲಿಟಿ ಅಂತಂದ್ರೆ ಏನು? ಆದಾಯದಲ್ಲಿ ಅಸಮಾನತೆ. ಆದಾಯದಲ್ಲಿ ಅಸಮಾನತೆ ಯಾಕಾಗುತ್ತೆ ಅಂತಂದರೆ, ಸ್ಕಿಲ್ ಇರೋರು ಹೆಚ್ಚಿನ ಆದಾಯ ಗಳಿಸ್ತಾ ಇರ್ತಾರೆ, ಸ್ಕಿಲ್ ಇಲ್ಲದೆ ಇರೋರು ಆದಾಯ ಗಳಿಸ್ತಾ ಇರೋದಿಲ್ಲ. ಆವಾಗ ಎರಡರ ನಡುವೆ ಇನ್ಇಕ್ವಾಲಿಟಿ ಬಂತಲ್ವಾ. ಹಾಗೆ ಫಸ್ಟು ಸ್ಕಿಲ್ಲು ವರ್ಕರ್ಸ್ಗಳಿಗೆ ಜಾಸ್ತಿ ಸಂಬಳ ಬರುತ್ತೆ ಅಂತ ಇಟ್ಕೊಳ್ಳಿ, ಉಳಿದವರಿಗೆ ಬರ್ತಾ ಇಲ್ಲ, ಆವಾಗ ಇನ್ಇಕ್ವಾಲಿಟಿ ರೈಸ್ ಆಯಿತು. ಆಮೇಲೆ ಯಾಕೆ ಫಾಲ್ ಆಗುತ್ತೆ ಅದು? ಈಗ ಸರ್ಕಾರ ಮತ್ತೆ ಬರುತ್ತೆ, ಎಲ್ರಿಗೂ ಆದಾಯ ಸರಿಯಾಗಿ ವಿತರಣೆ ಆಗ್ತಾ ಇಲ್ಲ, ಒಂದೇ ಕಡೆ ಕಾನ್ಸಂಟ್ರೇಟ್ ಆಗ್ತಾ ಇದೆ ವೆಲ್ತು ಅಂತ ಅಂದ್ಕೊಂಡು ಆವಾಗ ಗೌರ್ಮೆಂಟ್ ವೆಲ್ಫೇರ್ ಸ್ಕೀಮ್ಗಳನ್ನು ತರುತ್ತೆ. ಎಜುಕೇಷನ್ನು, ಎಂಪ್ಲಾಯ್ಮೆಂಟು, ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂತಹ ಕೆಲವು ಕ್ರಮಗಳನ್ನು ಕೈಗೊಂಡ ಮೇಲೆ ಸರ್ಕಾರದ ಯೋಜನೆಗಳಿಂದ ಆ ಬೆನಿಫಿಟ್ಟು ವೈಡರ್ ಪಾಪ್ಯುಲೇಷನ್ಗೆ ರೀಚ್ ಆಗುತ್ತೆ. ಆವಾಗ ಬರೀ ಸ್ಕಿಲ್ ಇರೋರಿಗೆ ಮಾತ್ರ ಅಲ್ಲ, ಉಳಿದಿರೋರಿಗೂ ಮುಖ್ಯವಾದಂಥ ವಿಷಯಗಳು ದೊರೀತಾ ಹೋಗುತ್ತೆ. ಅದಕ್ಕೆ ಹೇಳಿದ್ರಲ್ವ, ಈಗ ಮೊದಲು ನೀವು ಉದಾಹರಣೆಗೆ ಈಗ ಒಬ್ಬ ಆಸ್ಪಿರೆಂಟ್ ಇದ್ದಾನೆ ಅಂತ ಇಟ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಕೆಲವು ವರ್ಷಗಳ ಹಿಂದೆ ಆಸ್ಪಿರೆಂಟ್ ಅಂತಂದರೆ ಅವರಿಗೆ ಮತ್ತೆ ಯಾವ ಒಂದು ಹಣದ ಮೂಲ ಇರಲಿಲ್ಲ, ಮನೆಯಿಂದ ಕೇಳಬೇಕಾಗಿತ್ತು, ಮತ್ತು ಅದರ ಜೊತೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊಳ್ತಾ ಓದ್ತಾ ಇದ್ರು. ಆದರೆ ಈಗ ಯುವ ನಿಧಿ ಬಂದಿದೆ ಅಲ್ವಾ. ಯುವ ನಿಧಿಯಿಂದಾಗಿ ಏನಾಗುತ್ತೆ, ಸರ್ಕಾರನೇ ನಿಮಗೆ ಪ್ರತಿ ಮಂತ್ ಅಂತಂದರೆ ಸರ್ಕಾರ ಹೇಳೋ ಪ್ರಕಾರ ಪ್ರತಿ ಮಂತ್ ನಿಮಗೆ ಹಣವನ್ನು ಕೊಡುತ್ತೆ. ಆದರೆ ಮೊದಲು ಇನ್ಕಮ್ ಇನ್ಇಕ್ವಾಲಿಟಿ ಜಾಸ್ತಿ ಇತ್ತು, ಆದರೆ ನಿಮಗೆ ಮೊದಲಿಕ್ಕಿಂತ ಈಗ ಸ್ವಲ್ಪ ಜಾಸ್ತಿ ಹಣ ಇದೆಯಲ್ವಾ ಕೈಲಿ. ಯುವ ನಿಧಿ ಬಂದ ಮೇಲೆ ಕಂಪೇರ್ ಮಾಡಿದರೆ ನಿಮ್ಮ ಹತ್ರ ಹಣ ಇದೆ ಅಂತಲ್ಲ, ಮೊದಲು ಯಾರೋ ಒಬ್ಬ ಆಸ್ಪಿರೆಂಟ್ ಇದ್ದ, ಅವನ ಹತ್ರ ಹಣ ಸಿಗ್ತಾ ಇರಲಿಲ್ಲ. ಈಗ ಯುವ ನಿಧಿ ಪಡ್ಕೊಳ್ತಾ ಇರುವಂಥ ಆಸ್ಪಿರೆಂಟ್, ಇವನಿಗೆ ಹಣ ಸಿಗ್ತಾ ಇದೆ. ಇದು ಸರ್ಕಾರ ಇಂಟರ್ವ್ಯೂನ್ ಮಾಡಿರೋದು, ಮಿಡ್ಲಲ್ಲಿ ವೆಲ್ಫೇರ್ ಸ್ಕೀಮ್ಗಳನ್ನು ತಂದಿರೋದು. ಹಾಗಾಗಿ ಸರ್ಕಾರ ಬೆನಿಫಿಟ್ಗಳನ್ನು ವೈಡರ್ ಪಾಪ್ಯುಲೇಷನ್ಗೆ ರೀಚ್ ಮಾಡ್ತಾ ಇದೆ ಅಂತ ಹೇಳ್ಬೋದು.
ಹಾಗಾದ್ರೆ ಏನು, ಫಸ್ಟ್ ಡೆವಲಪ್ಮೆಂಟ್ ಮೊದಲನೇ ಸ್ಟೇಜಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ಮು ಜಾಸ್ತಿ ಆಗ್ತಾ ಇರುತ್ತೆ, ಅದರ ಜೊತೆ ಇನ್ಕಮ್ ಇನ್ಇಕ್ವಾಲಿಟಿ ಜಾಸ್ತಿ ಆಗ್ತಾ ಇರುತ್ತೆ. ಅದಾದಮೇಲೆ ಗೌರ್ಮೆಂಟ್ ಸ್ಕೀಮ್ಗಳು ಬರುತ್ತೆ, ಗೌರ್ಮೆಂಟ್ ಇಂಟರ್ಫಿಯರ್ ಆಗಿ ಇನ್ಕಮ್ ಇನ್ಇಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ನೋಡಿ, 1991ಇಂದ 2005 ತನಕ ರ್ಯಾಪಿಡ್ ಗ್ರೋತ್ ಆಯಿತು ಎಕನಾಮಿ, ಆದರೆ ಇನ್ಇಕ್ವಾಲಿಟಿ ಸಹ ಇನ್ಕ್ರೀಸ್ ಆಯಿತು. 2010ರಿಂದ 2024 ಒಂದು ಅವಧಿಯಲ್ಲಿ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗಳು, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರು, ನರೇಗಾ, ಸ್ಕೂಲ್ ಮೀಲು, ಆಯುಷ್ಮಾನ್ ಭಾರತ್, ಹೀಗೆ ಬೇರೆ ಬೇರೆ ಕ್ರಮಗಳಿಂದ ಇನ್ಇಕ್ವಾಲಿಟಿ ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದು ಯಾವುದು, ಕುಜ್ನೆಟ್ಸ್ ಕರ್ವ್ ಅಂತ ಹೇಳ್ತೇವೆ ಇದಕ್ಕೆ. ಅದೇ ರೀತಿ ಬರೀ ಎಂಪ್ಲಾಯ್ಮೆಂಟು ಇನ್ಇಕ್ವಾಲಿಟಿಗೆ ಸಂಬಂಧಪಟ್ಟಾಗ ಮಾತ್ರ ಅಲ್ಲ, ಇನ್ನೊಂದಿದೆ ನೋಡಿ, ಎನ್ವಾರ್ಮೆಂಟಲ್ ಡಿಗ್ರೇಡೇಷನ್. ಸ್ಟಾರ್ಟಿಂಗಲ್ಲಿ ಎನ್ವಾರ್ಮೆಂಟ್ ತುಂಬ ಡಿಗ್ರೇಡ್ ಆಗ್ತಾ ಹೋಗುತ್ತೆ. ಡಿಗ್ರೇಡ್ ಆದಮೇಲೆ ಒಂದು ಪಾಯಿಂಟಿಗೆ ಬರುತ್ತೆ. ಒಂದು ಪಾಯಿಂಟಿಗೆ ಬಂದಮೇಲೆ ಅವಾಗ ಎಲ್ರಿಗೂ ಜ್ಞಾನೋದಯ ಆಗಿಬಿಡುತ್ತೆ. ನಾವೇ ಉಳಿದು ಇದ್ದರೆ, ಎನ್ವಾರ್ಮೆಂಟ್ ಕಾಪಾಡ್ಕೊಳ್ಳದೇ ಇದ್ದರೆ ಮುಂದಿನ ಜನಾಂಗ ಹೇಗೆ ಉಳಿಯುತ್ತೆ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ತರ್ತಾರೆ. ಆಮೇಲೆ ಅದು ಬಂದ ಮೇಲೆ ಬೇರೆ ಬೇರೆ ರೀತಿಯ ಕ್ರಮಗಳನ್ನು ಕೈಗೊಂಡು ಎನ್ವಾರ್ಮೆಂಟನ್ನು ಇಂಪ್ರೂವ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಯಾವುದೇ ಆದರೂ ಈ ಒಂದು ಪ್ರೊಸೆಸ್ ಮೂಲಕ ಆಗ್ತಾ ಹೋಗುತ್ತೆ. ಮೊದಲು ಅಲ್ಲಿ ಇನ್ಇಕ್ವಾಲಿಟಿ ಇರಬಹುದು, ಡಿಗ್ರೇಡೇಷನ್ ಜಾಸ್ತಿ ಆಗಿರುತ್ತೆ. ಒಂದಂತ ತಲುಪಿದ ಮೇಲೆ ಇನ್ಇಕ್ವಾಲಿಟಿ ಡಿಗ್ರೇಡೇಷನ್ ಕಡಿಮೆ ಆಗುತ್ತೆ ಅಂತ ಹೇಳೋದು ಕುಜ್ನೆಟ್ಸ್ ಕರ್ವ್. ಇನ್ನು ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್, ಜಾನ್ ಮೆನಾರ್ಡ್ ಕೀನ್ಸ್, ಇವರು ಸಹ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಎಕನಾಮಿಸ್ಟು. ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್ ಪ್ರಪೋಸ್ ಮಾಡಿರೋರು ಜಾನ್ ಮೆನಾರ್ಡ್ ಕೀನ್ಸ್. ಸೊ ವೆನ್ ಪೀಪಲ್ ಸೇವ್ ಟೂ ಮಚ್ ಡ್ಯೂರಿಂಗ್ ರಿಸೆಷನ್ ರೆಡ್ಯೂಸಸ್ ಡಿಮ್ಯಾಂಡ್. ರಿಸೆಷನ್ ಅಂತಂದರೆ ಏನು, ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿದ್ವಿ. ರಿಸೆಷನ್ ಅಂತಂದರೆ ಯಾವಾಗ ಕರಿತೇವೆ, ಡಿಪ್ರೆಷನ್ ಯಾವಾಗ ಹೋಗುತ್ತೆ ಅದು ಅಲ್ವಾ. ಆ ಒಂದು ಗ್ರಾಫ್ ಬಿಸ್ನೆಸ್ ಸೈಕಲ್ ಥಿಯರಿ ನೆನ್ಪು ಮಾಡ್ಕೊಳ್ಳಿ. ಬಿಸ್ನೆಸ್ ಸೈಕಲ್ ಥಿಯರಿ ಏನಿರುತ್ತೆ ಅದರಲ್ಲಿ ರಿಸೆಷನ್ ಅನ್ನುವಂಥ ಟರ್ಮ್ ಬರುತ್ತೆ. ರಿಸೆಷನ್ ಆಗ್ತಾ ಇದ್ದಾಗ ಜನ ತುಂಬ ಸೇವ್ ಮಾಡ್ತಾರೆ. ಜನ ಸೇವ್ ಮಾಡ್ತಾರೆ ಅಂತಂದರೆ ಏನು, ಖರ್ಚು ಮಾಡೋದಿಲ್ಲ. ಖರ್ಚು ಮಾಡಲ್ಲ ಅಂತಂದರೆ ಮಾರುಕಟ್ಟೆಯಲ್ಲಿ ವಸ್ತುಗಳ ಡಿಮ್ಯಾಂಡು ಕಡಿಮೆ ಆಗುತ್ತೆ. ಡಿಮ್ಯಾಂಡ್ ಕಡಿಮೆ ಆದರೆ ಅವರೇನು ಮಾಡ್ತಾರೆ, ಕಂಪ್ನಿಯವರು ಡಿಮ್ಯಾಂಡ್ ಇಲ್ಲ ಅಂತ ಪ್ರೊಡಕ್ಷನ್ ಜಾಸ್ತಿ ಮಾಡೋದಿಲ್ಲ. ರೆಡ್ಯೂಸಸ್ ಪ್ರೊಡಕ್ಷನ್ ಕಡಿಮೆ ಆದರೆ ಎಕಾನಮಿ ಇನ್ನಷ್ಟು ವರ್ಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ನೋಡಿ, ಸೇವ್ ಮಾಡೋದು, ನಿಮ್ಮ ಮನೆಯಲ್ಲಿ ನೀವು ಸೇವ್ ಮಾಡಿದರೆ ನಿಮಗೆ ಒಳ್ಳೆಯದು. ಆದರೆ ಎಲ್ಲರೂ ಸೇವ್ ಮಾಡಿಬಿಟ್ರೆ ಎಕಾನಮಿ ಸ್ಲೋ ಡೌನ್ ಆಗಿಬಿಡುತ್ತೆ. ಸೊ ಸೇವಿಂಗ್ ಫಾರ್ ಇಂಡಿವಿಜುವಲ್ಸ್, ವ್ಯಕ್ತಿ ಸೇವ್ ಮಾಡೋದು ಅವನಿಗೆ ಒಳ್ಳೆಯದೇ. ಆದರೆ ಬಟ್ ಸೇವಿಂಗ್ ಬೈ ಎವ್ರಿ ಒನ್ ಎಟ್ ಒನ್ಸ್, ಒಂದೇ ಸಾರಿ ಎಲ್ಲರೂ ಸೇವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಬ್ಯಾಡ್ ಫಾರ್ ದಿ ಎಕಾನಮಿ ಡ್ಯೂರಿಂಗ್ ಸ್ಲೋ ಡೌನ್. ಎಕಾನಮಿ ಆಲ್ರೆಡಿ ಸ್ಲೋ ಡೌನಲ್ಲಿದೆ, ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಆದರೆ ಆವಾಗ ಎಲ್ಲರೂ ಸೇವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಎಕಾನಮಿ ಇನ್ನಷ್ಟು ವರ್ಸ್ ಆಗುತ್ತೆ. ರಿಸೆಷನ್ ಎಕ್ಸಾಂಪಲ್, ಶಾಪಿಂಗ್ ಮಾಡೋದನ್ನು ಸ್ಟಾಪ್ ಮಾಡಿದರು, ಕಂಪ್ನಿಗಳು ಪ್ರೊಡಕ್ಷನ್ ಸ್ಟಾಪ್ ಮಾಡ್ತವೆ. ಪ್ರೊಡಕ್ಷನ್ ಸ್ಟಾಪ್ ಮಾಡಿದರೆ ಅವರ ಕಾರ್ಮಿಕರ ಸಂಖ್ಯೆ ಇಳಿತಾ ಹೋಗುತ್ತೆ, ಜಾಬ್ಸ್ ಕಡಿಮೆ ಆಗ್ತಾ ಆಗುತ್ತೆ, ಇನ್ಕಮ್ ಕಡಿಮೆ ಆಗುತ್ತೆ, ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಇನ್ನಷ್ಟು ಆ ಒಂದು ಸೈಕಲ್ ಮುಂದುವರಿತಾ ಹೋಗುತ್ತೆ. ಅದು ವಿಷಿಯಸ್ ಸೈಕಲ್ ಥರಾನೇ ಅದು. ಎಕನಾಮಿಕ್ ರಿಸೆಷನ್ ಬಿಕಮ್ಸ್ ಡೀಪರ್. ಹಾಗಾಗಿ ಗೌರ್ಮೆಂಟ್ ಏನು ಮಾಡುತ್ತೆ, RBI ಮತ್ತು ಬೇರೆ ಬೇರೆ ಸಂಸ್ಥೆಗಳು ಡ್ಯೂರಿಂಗ್ ಸ್ಲೋ ಡೌನ್ ಗೌರ್ಮೆಂಟ್ ಎನ್ಕರೇಜ್ ಸ್ಪೆಂಡ್ ಮಾಡಿ, ಇನ್ನಷ್ಟು ಇನ್ವೆಸ್ಟ್ ಮಾಡಿ, ಇಂಟ್ರೆಸ್ಟ್ ರೇಟ್ಗಳನ್ನ ಕಡಿಮೆ ಮಾಡೋದು, ಟ್ಯಾಕ್ಸ್ ಕಟ್ ಮಾಡೋದು, ಇದೆಲ್ಲ ಮಾಡ್ತಾ ಹೋಗುತ್ತೆ ಟು ಪ್ರಿವೆಂಟ್ ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್. ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್ ಅಂತಂದರೆ ಸೇವ್ ಮಾಡೋದು ನಮಗೆ ಒಳ್ಳೆಯದು, ಎಲ್ಲರೂ ಸೇವ್ ಮಾಡಿಬಿಟ್ರೆ ಎಕಾನಮಿಗೆ ಕೆಟ್ಟಿತ್ತದು, ಸರ್ಕಾರಕ್ಕೆ ಒಳ್ಳೆಯದಲ್ಲ. ಅದು ಇಂಡಿವಿಜುವಲಿ ಗುಡ್, ಬಟ್ ಎವ್ರಿ ಒನ್ ಎಟ್ ಒನ್ಸ್ ಆದರೆ ಅದು ಬ್ಯಾಡ್. ಅದಕ್ಕೆ ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್ ಅಂತ ಕರೀತೇವೆ. ಇನ್ನು ಮತ್ತೊಂದು ಕಾನ್ಸೆಪ್ಟು ಪ್ಯಾರೆಟೋ ಎಫಿಷಿಯನ್ಸಿ ಅಂತ. ಇದನ್ನು ಡೆವಲಪ್ ಮಾಡಿರೋರು ವಿಲ್ಫ್ರೆಡ್ ಪ್ಯಾರೆಟೋ. ಇದೊಂದು ಸಿಚುವೇಶನು ಇಲ್ಲೇನಾಗುತ್ತೆ ಅಂತಂದರೆ, ರಿಸೋರ್ಸಸ್ ಆರ್ ಅಲೋಕೇಟೆಡ್ ಇನ್ ದಿ ಬೆಸ್ಟ್ ಪಾಸಿಬಲ್ ವೇ. ನಿಮ್ಮ ಹತ್ರ ಈಗ 4 ಸ್ಟೂಡೆಂಟ್ಸ್ ಇದೆ, 4 ಮಕ್ಕಳಿದ್ದಾರೆ, ಇರೋದು 4 ಸೇಬು ಹಣ್ಣು, 4 ಆ್ಯಪಲ್ ಇದೆ, ಓಕೆನಾ. 4 ಮಕ್ಕಳಿದ್ದಾರೆ, 4 ಸೇಬು ಹಣ್ಣಿದೆ. ನೀವು 4 ಜನರಿಗೂ ಒಂದೊಂದು ಕೊಟ್ಟಿದ್ದೀರಾ, ಎಲ್ಲರ ಹತ್ರ ಒಂದೊಂದು ಸೇಬು ಹಣ್ಣಿದೆ, ಆ್ಯಪಲ್ ಇದೆ ಅಲ್ವಾ. ಬೆಸ್ಟ್ ಪಾಸಿಬಲ್ ವೇಯಲ್ಲಿ ಅದನ್ನು ಅಲೋಕೇಟ್ ಮಾಡಿದ್ದೀರಾ. ನೋ ಒನ್ ಕ್ಯಾನ್ ಬಿ ಮೇಡ್ ಬೆಟರ್ ಆಫ್ ವಿತೌಟ್ ಮೇಕಿಂಗ್ ಸಮ್ಒನ್ ಎಲ್ಸ್ ವರ್ಸ್ ಆಫ್. ಈಗ ಯಾರಿಗೊಬ್ಬರಿಗೆ ಹುಷಾರಿಲ್ಲ, ಒಬ್ಬರಿಗೆ ಆರೋಗ್ಯ ಸರಿ ಇಲ್ಲ, ಅವರು 2 ದಿನದಿಂದ ಊಟ ಮಾಡಿಲ್ಲ, ಅವಾಗ ಅವ್ರಿಗೆ ಇನ್ನೊಂದು ಸೇಬನ್ನು ಕೊಡಲಿಕ್ಕೆ ನೀವು ಟ್ರೈ ಮಾಡ್ತೀರಿ. ಕೊಡಬೇಕು ಅಂತಂದರೆ ಮತ್ತೊಬ್ಬರಿಂದ ಅದನ್ನು ವಾಪಸ್ ತೆಗೆದುಕೊಂಡು ಇವ್ರಿಗೆ ಕೊಡಬೇಕು.
ಅಲ್ವಾ? ಅಂತಂದರೆ ಒಬ್ರಿಗೆ ಒಳ್ಳೇದು ಮಾಡಬೇಕು ಅಂತಂದರೆ ಇನ್ನೊಬ್ರಿಗೆ ಸ್ವಲ್ಪ ಅಲ್ಲಿ ಕೆಟ್ಟದಾಗ್ತಾ ಇದೆ. ನೋ ಒನ್ ಕ್ಯಾನ್ ಬಿ ಮೇಡ್ ಬೆಟರ್ ಆಫ್ ವಿತೌಟ್ ಮೇಕಿಂಗ್ ಸಮ್ ಒನ್ ಎಲ್ಸ್ ವರ್ಸ್ ಆಫ್. ಯಾವಾಗ ಹೀಗಾಗುತ್ತೆ? ಆಲ್ರೆಡಿ ರಿಸೋರ್ಸ್ಗಳು ಬೆಸ್ಟ್ ಪಾಸಿಬಲ್ ವೇಯಲ್ಲಿ ಅಲೋಕೇಟ್ ಆಗಿಬಿಟ್ಟಿದೆ. ಮೊದಲೇ ಎಲ್ರಿಗೂ ಚೆನ್ನಾಗಿ ಕೊಟ್ಟಿದ್ದೀರಿ, ಆದರೂ ಇನ್ನೂ ಏನೋ ಕ್ರಮ ಕೈಗೊಳ್ಳಬೇಕು ಅಂತಂದರೆ ಆವಾಗ ಯಾರಿಗೊಬ್ರಿಗೆ ಹಾನಿ ಆಗುತ್ತೆ, ಒಬ್ಬರಿಗೆ ಅದು ಲಾಭ ತಂದು ಕೊಡುತ್ತೆ. ಉದಾಹರಣೆಗೆ ನೋಡಿ, ಇಫ್ ರೀಅಲೋಕೇಟಿಂಗ್ ಒನ್ ವರ್ಕರ್ ಫ್ರಾಮ್ ಕಂಪನಿ ಎ ಟು ಕಂಪನಿ ಬಿ ಇನ್ಕ್ರೀಸಸ್ ಬಿಸ್ ಪ್ರಾಫಿಟ್ ಬಟ್ ಡಿಕ್ರೀಸಸ್ ಎಸ್ ಪ್ರೊಡಕ್ಟಿವಿಟಿ. ಎ ಬಿ ಅಂತ ಎರಡು ಕಂಪ್ನಿ ಇದೆ. ಎ ಕಂಪ್ನಿಯಲ್ಲಿರುವಂಥ ಒಬ್ಬ ವರ್ಕರನ್ನು ನೀವು ಬಿಗೆ ಶಿಫ್ಟ್ ಮಾಡಿದ್ರಿ. ಬಿ ಕಂಪ್ನಿಯ ಪ್ರಾಫಿಟ್ ಜಾಸ್ತಿ ಆಗಬಹುದು, ಆದರೆ ಎನ ಪ್ರೊಡಕ್ಟಿವಿಟಿ ಕಡಿಮೆ ಆಯಿತು ಅಲ್ವಾ? ಇದರ ಪ್ರಾಫಿಟ್ ಜಾಸ್ತಿ ಮಾಡಲಿಕ್ಕೆ ಹೋಗಿ ಇದರ ಪ್ರೊಡಕ್ಟಿವಿಟಿ ಕಡಿಮೆ ಆಗಿಬಿಡುತ್ತಲ್ವಾ? ಹಾಗಾಗಿ ಇದು ಪ್ಯಾರೆಟೋ ಎಫಿಷಿಯೆಂಟ್ ಆಗಿಲ್ಲ. ಇದು ಬೆಸ್ಟ್ ಅಲೋಕೇಶನ್ ಅಂತಂದರೆ ಏನು? ಎವ್ರಿ ಒನ್ ಗೆಟ್ಸ್ ದಿ ಮ್ಯಾಕ್ಸಿಮಮ್ ವಿತೌಟ್ ಹಾರ್ಮಿಂಗ್ ಅದರ್ಸ್. ಬೆಸ್ಟ್ ಅಲೋಕೇಶನ್ ಹೇಗಿರುತ್ತೆ? ಯಾರಿಗೂ ಕೆಟ್ಟದಾಗದೆ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗ್ತಾ ಇರಬೇಕು. ಅದು ಬೆಸ್ಟ್ ಅಲೋಕೇಶನ್. ಪರ್ಫೆಕ್ಟ್ ಕಾಂಪಿಟೇಷನ್ ಟೈಪ್ ಮಾರ್ಕೆಟ್ಸ್ ಅಪ್ರೋಚ್ ಪ್ಯಾರೆಟೋ ಎಫಿಷಿಯನ್ಸಿ. ಪರ್ಫೆಕ್ಟ್ ಕಾಂಪಿಟೇಷನ್ ಅಂತಂದರೆ ಏನು? ಯಾವುದಾದಕ್ಕೆ ಕ್ಲೋಸರ್ ಎಕ್ಸಾಂಪಲ್ಲು ನೀವೇ ಹೇಳಬೇಕು, ಥಿಂಕ್ ಮಾಡಬೇಕು. ಅಂಥ ಮಾರ್ಕೆಟ್ಗಳಲ್ಲಿ ಪ್ಯಾರೆಟೋ ಎಫಿಷಿಯನ್ಸಿಯನ್ನು ನಾವು ಕಾಣ್ತಾ ಹೋಗ್ಬೋದು ನಿಧಾನವಾಗಿ. ಅಂತಂದರೆ ಕಂಪ್ಲೀಟ್ ಆಗದೇ ಇದ್ದರೂ ಆವಾಗ ಅದನ್ನು ನಾವು ನೋಡ್ಬೋದು. ಟ್ರೈನಲ್ಲಿ ರಿಸರ್ವೇಷನ್ ಇರುತ್ತೆ, ಎಲ್ಲ ಸೀಟು ಫುಲ್ ಆಗಿಬಿಟ್ಟಿದೆ. ಆವಾಗ ಯಾರೋ ವಯಸ್ಸಾದವರು ಬರ್ತಾರೆ ಅಲ್ವಾ? ಇಫ್ ಆಲ್ ಸೀಟ್ಸ್ ಆರ್ ಫುಲ್, ಶಿಫ್ಟಿಂಗ್ ಒನ್ ಪ್ಯಾಸೆಂಜರ್ ಟು ಗಿವ್ ಕಂಫರ್ಟ್ ಟು ಅನದರ್ ಹಾರ್ಮ್ ಸಮ್ಮನ್ ಎಲ್ಸ್. ಈಗ ಮಹಿಳೆಯರ ಸೀಟ್ ಇರುತ್ತೆ, ವಯಸ್ಸಾದವ್ರಿಗೆ ಸೀಟ್ ಇರುತ್ತೆ, ಒಬ್ಬ ಗರ್ಭಿಣಿ ಸ್ತ್ರೀ ಬರಬಹುದು. ಇರೋದು ಎರಡೇ ಸೀಟು ಅಲ್ವಾ? ಯಾರೋ ಒಬ್ಬರು ಕಷ್ಟಪಡಲೇಬೇಕು. ಹಾಗಾಗಿ ಅಲ್ಲಿ ನಾವು ನೋಡೋದು, ಒಬ್ಬರಿಗೆ ಲಾಭ ಆಗಬೇಕು ಅಂತಂದರೆ ಇನ್ನೊಬ್ಬರಿಗೆ ಆವಾಗ ಸ್ವಲ್ಪ ನಷ್ಟ ಆಗತ್ತೆ. ಸೊ ಪ್ಯಾರೆಟೋ ಎಫಿಷಿಯನ್ಸಿ ಹೇಳುತ್ತೆ ಬೆಸ್ಟ್ ಪಾಸಿಬಲ್ ವೇ ಅಲ್ಲಿ ನಾವು ಅಲೋಕೇಟ್ ಮಾಡಬೇಕು ಅಂತಂದರೆ ಎಲ್ರಿಗೂ ಸರಿಯಾದ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗಬೇಕಾಗತ್ತೆ. ಪ್ಯಾರೆಟೋ ಎಫಿಷಿಯೆಂಟ್ ಅಂತ ಕರೀತೇವೆ. ಹಾಗಾಗಿ ಏನೇನು ನೋಡಿದ್ವಿ ಇವತ್ತು, ತುಂಬ ಡೀಟೇಲ್ ಆಗೇನೋ ನೋಡಬೇಕಾದ ಅವಶ್ಯಕತೆ ಇರಲ್ಲ, ಆದರೆ ಜಸ್ಟ್ ಒಂದು ಸಾರಿ ಹೇಳಿಬಿಡ್ತೇನೆ ಲಾಸ್ಟಲ್ಲಿ. ಇನ್ವಿಸಿಬಲ್ ಹ್ಯಾಂಡ್ ಅಂತಂದರೆ ಲಾಸ್ಟಲ್ಲಿ ನೋಡಿದ್ದು ಸೆಲ್ಫ್ ಇಂಟ್ರೆಸ್ಟು. ನೀವು ನಿಮಗೋಸ್ಕರ ಮಾಡ್ತಾ ಇರ್ತೀರಿ, ಅದರಿಂದ ಸೋಷಿಯಲ್ ಬೆನಿಫಿಟ್ ಸಹ ಆಗ್ತಾ ಇರುತ್ತೆ. ಆ್ಯಡಮ್ ಸ್ಮಿತ್ ಅವರು ಪ್ರಪೋಸ್ ಮಾಡಿರೋದು. ಲ್ಯಾಸೆಸ್ ಫೇರ್ ಅಂತಂದರೆ ಗೌರ್ಮೆಂಟು ಮಿಡ್ಲಲ್ಲಿ ಇಂಟರ್ಫಿಯರ್ ಆಗಬಾರ್ದು. ಇದು ಗಾರ್ನೆ ಮತ್ತು ಸ್ಮಿತ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು. ಕ್ಯಾನಾನ್ ಆಫ್ ಟ್ಯಾಕ್ಸೇಷನು 4 ಥರ ಇರುತ್ತೆ. ಯಾವುದ್ಯಾವುದು ಹೇಳಿ ನೋಡೋಣ. 1 2 3 4 ನೆನಪು ಮಾಡ್ಕೊಳ್ಳಿ ನೋಡೋಣ. ಯಾವುದು ಹೇಳಬೇಕು ನೀವೇ. ಆ್ಯಡಮ್ ಸ್ಮಿತ್ ಅವರು ಪ್ರಪೋಸ್ ಮಾಡಿದ್ದು. ಪಾಸ್ ಮಾಡಿ ಥಿಂಕ್ ಮಾಡಿ. 4 ಯಾವ್ದು ಟ್ಯಾಕ್ಸೇಷನ್ ಕ್ಯಾನಾನ್ಸ್ ಅಂತ. ಓಕೆ, ಕುಸ್ನೆಟ್ ಕರ್ವ್ ಏನು ಹೇಳುತ್ತೆ? ಗ್ರೋತು ಮೊದಲು ಇನ್ಕ್ರೀಸ್ ಆಗ್ತಾ ಇರಬೇಕಾದ್ರೆ ಇನ್ಇಕ್ವಾಲಿಟಿ ಸಹ ಇನ್ಕ್ರೀಸ್ ಆಗುತ್ತೆ. ಹೀಗೆ ಆಮೇಲೆ ಗ್ರೋತು ಜಾಸ್ತಿ ಆಗ್ತಾ ಇದ್ದಾಗ ಇನ್ಇಕ್ವಾಲಿಟಿ ಕಡಿಮೆ ಆಗುತ್ತೆ. ಇನ್ವರ್ಟೆಡ್ ಯು ಕರ್ವ್, ಇದು ಸೈಮನ್ ಕುಸ್ನೆಟ್ಸ್ ಅವರು ಪ್ರಪೋಸ್ ಮಾಡಿದ್ದು. ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್ ಅಂತಂದರೆ ಟೂ ಮಚ್ ಸೇವಿಂಗ್ ರೆಡ್ಯೂಸಸ್ ಗ್ರೋತ್. ನೀವು ಸೇವ್ ಮಾಡಿದರೆ ನಿಮಗೆ ಒಳ್ಳೆಯದು, ಅದೇ ಸಮಯದಲ್ಲಿ ಎಲ್ಲರೂ ಸೇವ್ ಮಾಡಿಬಿಟ್ರೆ ಆರ್ಥಿಕತೆಗೆ ಅದು ಹೊಡೆತ ಕೊಡುತ್ತೆ. ಜಾನ್ ಮೆನಾರ್ಡ್ ಕೀನ್ಸ್ ಅವರು ಅದನ್ನು ಪ್ರಪೋಸ್ ಮಾಡ್ತಾರೆ. ಪ್ಯಾರೆಟೋ ಎಫಿಷಿಯನ್ಸಿ ಅಂತಂದರೆ ನೋ ಒನ್ ಕ್ಯಾನ್ ಬಿ ಬೆಟರ್ ಆಫ್ ವಿತೌಟ್ ಹರ್ಟಿಂಗ್ ಅದರ್ಸ್. ಎಲ್ಲ ರಿಸೋರ್ಸ್ಗಳನ್ನು ಚೆನ್ನಾಗಿ ಅಲೋಕೇಟ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಒಬ್ಬರಿಗೆ ನೀವು ಸೌಲಭ್ಯಗಳನ್ನು ಕೊಡಬೇಕು ಅಂತಂದರೆ ಅದು ಇನ್ನೊಬ್ರು ಯಾರಿಗೋ ಹರ್ಟ್ ಮಾಡುತ್ತೆ. ವಿಲ್ಫ್ರೆಡ್ ಪ್ಯಾರೆಟೋ ಅವರು ಅದನ್ನು ಪ್ರಪೋಸ್ ಮಾಡ್ತಾರೆ. ಓಕೆನಾ? ಇವಿಷ್ಟು ಬೇಸಿಕ್ ಥಿಯರೀಸ್ಗಳು. ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ನ್ಯಾಷನಲ್ ಇನ್ಕಮ್ ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಇನ್ಮೇಲೆ ಸ್ವಲ್ಪ ಹೆಚ್ಚು ನಾವು ಅಲರ್ಟ್ ಆಗಬೇಕಾಗತ್ತೆ. ಸರಿಯಾಗೆಲ್ಲ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್.